ಕಬಡ್ಡಿ ಆಟ ನಡೀತಿದ್ದಂಗೆ ಸಂದರ್ಭದಲ್ಲಿ ಈಗ ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ನಾವು ಮಾತಾಡುವಾಗ ಹಾಗೆ ಥರ ಲೋಕಾಭಿರಾಮವಾಗಿ ಮಾತನಾಡಿದ್ದೇನೆ. ಅದು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಖಂಡಿತವಾಗಿ ತಪ್ಪು ಅಲ್ವಾ. ಅದನ್ನು ನಾವು ಯಾವ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದೀನಿ ಅನ್ನೋದು ಭಾಳ ಮುಖ್ಯ. ನಾನೇನಾದರೂ ಬೆಟ್ಟಿಂಗ್ ಪ್ರಮೋಟ್ ಮಾಡಿ ಎಲ್ಲರೂ ಬೆಟ್ಟಿಂಗು ಅಂತ ಹೇಳಿದರೆ ಅದಕ್ಕೆ ಸರಿ ಇಲ್ಲ ಅದು. ಆದರೆ ಒಂದು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥವನಾಗಿ ನಾನು ಆ ರೀತಿ ಮಾತಾಡಿ ಪ್ರಮೋಟ್ ಮಾಡೋಕ್ಕೆ ಹೋಗ್ತೀನಿ ಅನ್ನೋದೆಲ್ಲ ಶುದ್ಧ ಸುಳ್ಳು. ಅರ್ಥೈಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಅದು ಅಲ್ಲಿಗೆ ಬಿಟ್ಟಿತ್ತು. ಈಗ ಅವ್ರು ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್ ಅವರು ಕೋರ್ಟಿಗೆ ಹಾಕಿದ್ದಾರೆ. ನಾನು ಈಗ ತಮಾಷೆನೂ ಮಾಡೋಂಗಿಲ್ಲ ಅನ್ನಂಗೆ ಆಗಿದೆ ಈಗ. ಆದರೆ ನಾನು ಕಾನೂನು ಗೌರವಿಸೋರು ನಾವು ಕಾನೂನನ್ನು ರಕ್ಷಣೆ ಮಾಡುವಂಥ ಖಾತೆನೇ ನಾನು ನಡೆಸ್ತಾ ಇರುವಾಗ ನಾನು ಕಾನೂನಿಗೆ ಗೌರವ ಕೊಡಬೇಕಲ್ವ. ಅದಕ್ಕಾಗಿ ಕಾನೂನೇನು ಕ್ರಮ ತಗೊಳ್ಳುತ್ತೆ ಅದನ್ನು ಕಾನೂನಿಗೆ ಬಿಟ್ಬಿಟ್ಟಿದ್ದೀನಿ. ನಮಗೇನು ನೋಟಿಸ್ ಕೊಟ್ಟಿರಲಿಲ್ಲ. ನೋಟಿಸ್ ಕೊಟ್ಟಿದ್ದಿದ್ರೆ ಬಹುಶಃ ನಾವು ಅವರಿಗೆ ಅರ್ಥೈಸ್ತಿದ್ದೋ. ಈ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದವು ಅದನ್ನು ದಯಮಾಡಿ ಸೀರಿಯಸ್ ಆಗಿ ತೊಗೋಬೇಡಿ ಅಂತ ಕೇಳ್ಕೊತಿದ್ದೋ. ಆದರೆ ನೋಟಿಸ್ ಏನು ಬಂದಿಲ್ಲ. ಏಕಾಏಕಿಯಾಗಿ ಅವರು ಆದೇಶ ಮಾಡಿದ್ದಾರೆ. ಅದಕ್ಕೆ ಕಾನೂನು ಗೌರವ ಕೊಡಬೇಕು. ನಾವು ಕಾನೂನಿಗೆ ಗೌರವಿಸ್ತೇನೆ. ಕಬಡ್ಡಿ ಆಟ ನಡೀತಿದ್ದಂಗೆ ಸಂದರ್ಭದಲ್ಲಿ ಈಗ ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ನಾವು ಮಾತಾಡುವಾಗ ಹಾಗೆ ಥರ ಲೋಕಾಭಿರಾಮವಾಗಿ ಮಾತನಾಡಿದ್ದೇನೆ. ಅದು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಖಂಡಿತವಾಗಿ ತಪ್ಪು ಅಲ್ವಾ. ಅದನ್ನು ನಾವು ಯಾವ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದೀನಿ ಅನ್ನೋದು ಭಾಳ ಮುಖ್ಯ. ನಾನೇನಾದರೂ ಬೆಟ್ಟಿಂಗ್ ಪ್ರಮೋಟ್ ಮಾಡಿ ಎಲ್ಲರೂ ಬೆಟ್ಟಿಂಗು ಅಂತ ಹೇಳಿದರೆ ಅದಕ್ಕೆ ಸರಿ ಇಲ್ಲ ಅದು. ಆದರೆ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥವನಾಗಿ ನಾನು ಆ ರೀತಿ ಮಾತಾಡಿ ಪ್ರಮೋಟ್ ಮಾಡೋಕ್ಕೆ ಹೋಗ್ತೀನಿ ಅನ್ನೋದೆಲ್ಲ ಶುದ್ಧ ಸುಳ್ಳು. ಅರ್ಥೈಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಅದು ಅಲ್ಲಿಗೆ ಬಿಟ್ಟಿತ್ತು. ಈಗ ಅವ್ರು ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್ ಅವರು ಕೋರ್ಟಿಗೆ ಹಾಕಿದ್ದಾರೆ. ನಾನು ಈಗ ತಮಾಷೆನೂ ಮಾಡೋಂಗಿಲ್ಲ ಅನ್ನಂಗೆ ಆಗಿದೆ ಈಗ. ಆದರೆ ನಾನು ಕಾನೂನು ಗೌರವಿಸೋರು ನಾವು ಕಾನೂನನ್ನು ರಕ್ಷಣೆ ಮಾಡುವಂಥ ಖಾತೆನೇ ನಾನು ನಡೆಸ್ತಾ ಇರುವಾಗ ನಾನು ಕಾನೂನಿಗೆ ಗೌರವ ಕೊಡಬೇಕಲ್ವ. ಅದಕ್ಕಾಗಿ ಕಾನೂನೇನು ಕ್ರಮ ತಗೊಳ್ಳುತ್ತೆ ಅದನ್ನು ಕಾನೂನಿಗೆ ಬಿಟ್ಬಿಟ್ಟಿದ್ದೀನಿ. ನಮಗೇನು ನೋಟಿಸ್ ಕೊಟ್ಟಿರಲಿಲ್ಲ. ನೋಟಿಸ್ ಕೊಟ್ಟಿದ್ದಿದ್ರೆ ಬಹುಶಃ ನಾವು ಅವರಿಗೆ ಅರ್ಥೈಸ್ತಿದ್ದೋ. ಈ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದವು ಅದನ್ನು ದಯಮಾಡಿ ಸೀರಿಯಸ್ ಆಗಿ ತೊಗೋಬೇಡಿ ಅಂತ ಕೇಳ್ಕೊತಿದ್ದೋ. ಆದರೆ ನೋಟಿಸ್ ಏನು ಬಂದಿಲ್ಲ. ಏಕಾಏಕಿಯಾಗಿ ಅವರು ಆದೇಶ ಮಾಡಿದ್ದಾರೆ. ಅದಕ್ಕೆ ಕಾನೂನು ಗೌರವ ಕೊಡಬೇಕು. ನಾವು ಕಾನೂನಿಗೆ ಗೌರವಿಸ್ತೇನೆ.